ರೈತರನ್ನು ಇಬ್ಬಾಗ ಮಾಡಿದ ಬಿಡದಿ ಟೌನ್ಶಿಪ್ ಮೊದಲು ರಾಮನಗರ ಜಿಲ್ಲೆಯ ಹೆಸರನ್ನೇ ಬದಲಾಯಿಸಲಾಯಿತು. ಅದನ್ನ ರಾಮನಗರ ಅಂತಿದ್ದನ್ನ ಬೆಂಗಳೂರು ದಕ್ಷಿಣ ಅಂತ ಬದಲಾಯಿಸಿದ್ರು. ಅದಾದ ನಂತರ ರಾಜ್ಯ ಸರ್ಕಾರವೇ ಬದಲಾಯಿತು, ಮುಖ್ಯಮಂತ್ರಿಗಳೇ ಬದಲಾದ್ರು. ಮುಖ್ಯಮಂತ್ರಿ ಆಗಿದ್ದ ಸಿದ್ದರಾಮಯ್ಯ ಮಾಜಿ ಮುಖ್ಯಮಂತ್ರಿ ಆದ್ರು, ಉಪಮುಖ್ಯಮಂತ್ರಿ ಆಗಿದ್ದ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆದ್ರು. ಈ ಬದಲಾವಣೆಗಳ ನಂತರ ಮೊದಲ ಕಾರ್ಯಕ್ರಮವೇ ಬಿಡದಿ ಟೌನ್ಶಿಪ್ ನಿರ್ಮಾಣ. ಜಾಗತಿಕ ಗುಣಮಟ್ಟದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೌನ್ಶಿಪ್ ನಿರ್ಮಾಣ ಕುರಿತಂತೆ ಸ್ವತಃ ಮುಖ್ಯಮಂತ್ರಿಗಳೇ ಅದರ ರಾಯಭಾರಿಯಂತೆ ಜಾಹೀರಾತು ಕೊಡ್ತಾ ಇದ್ದಾರೆ. ಎಲ್ಲ ಸುದ್ದಿ ವಾಹಿನಿಗಳಲ್ಲೂ ಮತ್ತು ಮುದ್ರಣ ಮಾಧ್ಯಮಗಳಲ್ಲೂ ಕಾಣಿಸ್ಕೊಂಡು ಕೈ ಮುಗಿದು ಕೇಳ್ಕೊಳ್ತಾ ಇದ್ದಾರೆ ರೈತರಿಗೆ, ದಯಮಾಡಿ ನೀವು ಈ ಜಮೀನು ಬಿಟ್ಕೊಡಿ, ನಿಮ್ಮ ಜೀವನ ಸಮೃದ್ಧಿ ಆಗುತ್ತೆ, ನಿಮಗೆ ಒಳ್ಳೆ ಬದುಕು ಸಿಗುತ್ತೆ. ಮೊದಲ ಹಿಂದೆ 2006ರಲ್ಲಿ ಇದೇ JDS ನವರು ಮಾಡಿದ್ದ ಯೋಜನೆಯಲ್ಲಿ ಬರೀ ಎಕರೆಗೆ 25 ಲಕ್ಷ ಅಂತ ಪರಿಹಾರ ಕೊಡ್ತಾ ಇದ್ರು. ಅದಾದ ನಂತರ ಹಿಂದಿನ ಸರ್ಕಾರ 2 ಕೋಟಿ ಪರಿಹಾರ ಅಂತ ಘೋಷಿಸಿತ್ತು. ನಾವು 3 ಕೋಟಿ ಕೊಡ್ತೇವೆ ಅಂತಂದ್ಬಿಟ್ಟು, ನಿಮ್ಮ ಕೃಷಿ ಜಮೀನನ್ನ ಬಿಟ್ಟು ಕೊಡಿ, ನಾವು ಅಭಿವೃದ್ಧಿ ಪಡಿಸ್ತೇವೆ ಅಂತಂದು ರೈತರನ್ನ ನಾನಾ ರೀತಿಯಲ್ಲಿ ಮನವೊಲಿಕೆ ಮಾಡೋ ಪ್ರಯತ್ನ ಮಾಡುತ್ತಿದ್ದಾರೆ ಸ್ವತಃ ಮುಖ್ಯಮಂತ್ರಿಗಳೇ. ನಮಸ್ಕಾರ. ಬಹಳ ವರ್ಷದಿಂದ ನೆನೆಗುದ್ದಿಗೆ ಬಿದ್ದಂತ ಈ ಬಿಡದಿ ಟೌನ್ಶಿಪ್ ಮುಂದುವರಿಸ್ತಾ ಇದ್ದೇವೆ. ಉತ್ತಮ ರಸ್ತೆ, ಮೆಟ್ರೋ ಸೌಲಭ್ಯ, ಕ್ರೀಡಾಂಗಣ, ವಸತಿ, ಉದ್ಯಾನವನ ಒಳಗೊಂಡಂತ ಈ AI ಸಿಟಿ ಇದಾಗಲಿದೆ. ಜಮೀನು ಕೊಡುವ ರೈತರಿಗೆ ಉತ್ತಮವಾದಂತ ಬೆಲೆ ಕೊಡಲು ನಮ್ಮ ಸರ್ಕಾರ ಬದ್ಧವಾಗಿದೆ. ಇಂದಿನ ಸರ್ಕಾರ ಕೇವಲ 25 ಲಕ್ಷ ರೂಪಾಯಿ ಮಾತ್ರ ಎಕರೆಗೆ ನಿಗದಿ ಮಾಡಿತ್ತು. ಆದರೆ ನಮ್ಮ ಸರ್ಕಾರ ಪ್ರತಿ ಎಕರೆಗೆ 3ಕ್ಕೂ ಹೆಚ್ಚು ಕೋಟಿ ರೂಪಾಯಿ ಕೊಡಲು ನಿರ್ಧಾರವನ್ನ ಮಾಡಿದ್ದೇವೆ. ಅಂದಹಾಗೆ ಈ ಕ್ಷಣದವರೆಗೂ ಕೂಡ ಖಾತಾ ಹಂಚಿಕೆ ಮಾಡಿದಿರೋ 20 ಮಂತ್ರಿಗಳನ್ನ ಇಟ್ಕೊಂಡು ಸರ್ಕಾರ ನಡೆಸ್ತಿರೋ ಮುಖ್ಯಮಂತ್ರಿಗಳು ಅವರೊಬ್ಬರೇ ಜಾಹೀರಾತಿನಲ್ಲಿ ಕಾಣಿಸ್ಕೊಂಡು ರೈತರಿಗೆ ಬೇಡ್ಕೊಳ್ತಾ ಇದ್ದಾರೆ, ನಾವ್ಯಾರಿಗೂ ಬಲವಂತವಾಗಿ ನಾವು ನಿಮ್ಮ ಭೂಮಿಯನ್ನು ಕಿತ್ಕೊಳ್ತಾ ಇಲ್ಲ, ಸ್ವಯಂ ಪ್ರೇರಿತವಾಗಿ ಮುಂದೆ ಬಂದ್ರೆ ನಾವು ನಿಮ್ಮ ಭೂಮಿಯನ್ನು ಪಡ್ಕೊಳ್ತೇವೆ, ನಿಮಗೆ ಎಕರೆಗೆ 3 ಕೋಟಿ ಪರಿಹಾರ ಕೊಡ್ತೇವೆ, ಇಲ್ದಿದ್ರೆ ಅಭಿವೃದ್ಧಿ ಪಡಿಸಿದ ಜಮೀನಿನಲ್ಲಿ 50% ನಿಮಗೆ ಬಿಟ್ಟು ಕೊಡ್ತೇವೆ, ನಿಮ್ಮ ಬದುಕು ಹಸನಾಗುತ್ತೆ, ಇತ್ಯಾದಿಯಾಗಿ. ಅಂದಾಗೆ ಡಿ.ಕೆ. ಶಿವಕುಮಾರ್ ಅವರ ರಾಜಕೀಯ ಮಾರ್ಗದರ್ಶಿ ಮತ್ತು ಗಾಡ್ ಫಾದರ್ ಎಸ್.ಎಂ. ಕೃಷ್ಣ ಅವರು ಹಿಂದೆ ಬೆಂಗಳೂರನ್ನ ಸಿಂಗಪೂರ್ನಾಗ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಬೆಂಗಳೂರು ಈಗಾಗಲೇ ಸಿಂಗಾಪುರ್ ಆಗೋಗ್ಬಿಟ್ಟಿದೆ. ಬೆಂಗಳೂರೇ ಒಂದು ಸ್ವತಂತ್ರ ಸಿಟಿ ಸ್ಟೇಟ್ ಆಗೋಗ್ಬಿಟ್ಟಿದೆ. ಒಂದು ಮಹಾನಗರ ಪಾಲಿಕೆ ಸ್ವತಂತ್ರವಾದ ಒಂದು ಪ್ರತ್ಯೇಕ ರಾಜ್ಯ ತರಣೆ ಆಗೋಗ್ಬಿಟ್ಟಿದೆ. ಅನೇಕ ಬಾರಿ ನಾವು ಪುನರುಚ್ಚಾರ ಮಾಡಿದ್ದೇವೆ, ಬೆಂಗಳೂರು ಜನರ ಜೀವನ ಶೈಲಿಯೇ ಬೇರೆ, ಅವರ ಮನೋಧರ್ಮವೇ ಬೇರೆ, ಅವರ ಕಾರ್ಯಕಲಾಪಗಳೇ ಬೇರೆ, ಅವರ ಚಟುವಟಿಕೆಗಳೇ ಬೇರೆ. ಬೆಂಗಳೂರೇತರ ಕರ್ನಾಟಕವೇ ಬೇರೆ, ಬೆಂಗಳೂರು ಕೇಂದ್ರಿತ ಕರ್ನಾಟಕವೇ ಬೇರೆ, ಬೆಂಗಳೂರೇತರ ಕರ್ನಾಟಕವೇ ಬೇರೆ. ಕೃಷ್ಣ ಅವರು ಬೆಂಗಳೂರನ್ನ ಸಿಂಗಪೂರ್ ಮಾಡ್ತೇನೆ ಅಂತ ಹೊರಟ್ರೆ, ಸನ್ಮಾನ್ಯ ಶಿವಕುಮಾರ್ ಅವರು ತುಮಕೂರನ್ನು ಬೆಂಗಳೂರು ಮಾಡ್ತೇನೆ, ರಾಮನಗರವನ್ನು ಬೆಂಗಳೂರು ಮಾಡ್ತೇನೆ, ಕನಕಪುರವನ್ನು ಬೆಂಗಳೂರು ಮಾಡ್ತೇನೆ, ಕೋಲಾರನ್ನು ಬೆಂಗಳೂರು ಮಾಡ್ತೇನೆ ಅನ್ನೋ ಒಂದು ಹೊಸ ಕನಸನ್ನು ಜನರ ಮುಂದಿಡ್ತಾ ಇದ್ದಾರೆ. ಇದರ ಪರಿಣಾಮ ಏನಾದೀತು? ಹೌದು, ಇದರ ಪರಿಣಾಮವಾಗಿ ಇದನ್ನ ಶತಾಯ ವಿರೋಧಿಸ್ಬಿಟ್ಟು ಸುಮಾರು 500 ದಿನಗಳ ಕಾಲ ರೈತಾಪಿ ಸಮುದಾಯ ಬಿಡದಿ ಸುತ್ತಮುತ್ತಲಿನ ಅಲ್ಲಿನ ಜಮೀನು ಮಾಲೀಕರೆಲ್ಲರೂ ಸೇರಿ, ಅದರಲ್ಲೂ ಒಂದು ದೊಡ್ಡ ವರ್ಗ ನಿರಂತರ ಪ್ರತಿಭಟನೆ ಮಾಡ್ತಾ ಬಂತು. ನಾವು ಜೀವ ಕೊಟ್ಟೆವು, ಆದ್ರೆ ಜಮೀನು ಬಿಟ್ಟು ಕೊಡೋದಿಲ್ಲ ಅಂತಂದ್ಬಿಟ್ಟು ಪ್ರತಿಭಟನೆ ಮಾಡ್ತಾ ಬಂದ್ರು. ಅಷ್ಟೊಳಗಾಗಿ ಸರ್ಕಾರವೇ ಪುಸ್ಲಾಯಿಸಿದ ಮತ್ತೊಂದು ವರ್ಗ ತಲೆ ಎತ್ತಿ ನಿಂತ್ಬಿಡ್ತು. ಅವರು ನಿನ್ನೆ ಒಂದು ಪ್ರತ್ಯೇಕ ನಿಯೋಗ ತೆಗೆದುಕೊಂಡು ಬಂದ್ಬಿಟ್ಟು ಮುಖ್ಯಮಂತ್ರಿಗಳಿಗೆ ಆಗ್ರಹಿಸಿದ್ದಾರಂತೆ, ದಯಮಾಡಿ ನಮ್ಮ ಜಮೀನನ್ನು ತಗೊಳ್ಳಿ, ನಮಗೆ ಪರಿಹಾರ ಕೊಟ್ಬಿಡಿ, ನಾವು ಸ್ವಯಂ ಪ್ರೇರಿತವಾಗಿ ನಮ್ಮ ಕೃಷಿ ಜಮೀನನ್ನು ಬಿಟ್ಕೊಡ್ಲಿಕ್ಕೆ ತಯಾರಿದ್ದೇವೆ ಅಂತಂದ್ಬಿಟ್ಟು ಅವರು ಆಗ್ರಹಿಸ್ತಾ ಇದ್ದಾರಂತೆ. ನೋಡಿ, ಎಷ್ಟು ಸುಲಭವಾಗಿ ಪ್ರಭುತ್ವ ಅಧಿಕಾರಸ್ಥ ಸರ್ಕಾರ ಒಂದು ರೈತ ಸಮುದಾಯದ ಮನೋಧರ್ಮವನ್ನೇ ಬದಲಿಸ್ಬಿಡ್ತು. ನಿಮಗೆ ನೆನಪಿರ್ಲಿ, 1965-66 ಸಂದರ್ಭದಲ್ಲಿ, 60ರ ದಶಕದ ಆರಂಭದಲ್ಲಿ ನೆಹರು ಯುಗ ಮುಗಿದು ಅಲ್ಪ ಕಾಲ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾಗ ಜೈ ಜವಾನ್ ಕಿಸಾನ್ ಅಂತ ಒಂದ್ ಕಡೆ ನಮ್ಮ ವೀರ ಯೋಧ, ಗಡಿ ರಕ್ಷಣೆ ಮಾಡುವ ವೀರ ಯೋಧರನ್ನ ಹುರಿದುಂಬಿಸಿದ್ರು. ನಮ್ಮಲ್ಲಿ ಬೆಳೆದು ನಮ್ಗೆಲ್ಲ ಅನ್ನ ಹಾಕುವ ನೇಗಿಲ ಯೋಗಿಗಳನ್ನ ಉತ್ತೇಜಿಸಿದ್ರು. ಜವಾನ್ ಮತ್ತು ಕಿಸಾನ್ ಈ ರಾಷ್ಟ್ರದ ಪ್ರತಿಷ್ಠೆಯ ಸಂಕೇತಗಳಾಗಿದ್ವು. ಇವತ್ತು ಈ ಕಿಸಾನ್ ಮನೋಧರ್ಮವನ್ನೇ ಬದಲಾಯಿಸ್ಬಿಡ್ತಾ ಇದ್ದಾರೆ. ನಾವು ಕಿಸಾನ್ಗಿರಿ ಮಾಡೋದ್ರ ಬದಲು ಯಾವುದೋ ಸರ್ಕಾರಿ ಕಚೇರಿಯಲ್ಲಿ ಜವಾನನ ಕೆಲಸ ಮಾಡ್ಬಿಟ್ರೆ ನಮ್ಮ ಬದುಕು ಭದ್ರವಾಗಿಬಿಡುತ್ತೆ, ನಮಗೆ ಜೀವನ ಭದ್ರತೆ ಸಿಗುತ್ತೆ, ವೇತನ ಭದ್ರತೆ ಸಿಗುತ್ತೆ, ಪಿಂಚಣಿ ಗ್ಯಾರಂಟಿ ಸಿಗುತ್ತೆ ಅನ್ನೋ ಮನೋಧರ್ಮವನ್ನು ಬಿತ್ತಾ ಇದ್ದಾರೆ ಇವತ್ತಿನ ಜನನಾಯಕರುಗಳು.
ಜಾತ್ಯತೀತ ಜನತಾದಳದ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಈ ಬಿಡದಿ ರೈತರ ಪರವಾಗಿ ಅಂದ್ರೆ ಟೌನ್ಶಿಪ್ ವಿರೋಧಿ ರೈತರ ಪರವಾಗಿ ಹೋರಾಟ ನಡೆಸ್ಬಿಟ್ಟು 2 ದಿನಗಳ ಪಾದಯಾತ್ರೆ ಮಾಡಿದ್ರು. ಆ ಪಾದಯಾತ್ರೆ ಪರಿಣಾಮ ಎಷ್ಟು ತೀವ್ರವಾಗಿತ್ತು ಅಂತಂದ್ರೆ, ಅದು ಬೆಂಗಳೂರು ಗಡಿ ಪ್ರವೇಶದಂತೆ ಬೆಂಗಳೂರು ಪೊಲೀಸರು ಅದನ್ನ ತಡೆ ಹಾಕ್ಬಿಟ್ಟು ಅವ್ರನ್ನ ವಶಕ್ಕೆ ಪಡ್ಕೊಂಡು ಅಲ್ಲಿಗೆ ಅದನ್ನು ಸ್ಥಗಿತಗೊಳಿಸ್ಬಿಟ್ರು. ಇಲ್ಲಿ ಯಾವ ಜನ್ಜಿ ಹೋರಾಟ ಇರಲಿಲ್ಲ, ಇಲ್ಲಿ ಸೋಷಿಯಲ್ ಮೀಡಿಯಾ ಒಂದು ಪ್ರಚಾರ ಇರಲಿಲ್ಲ. ಆದ್ರೆ ಆ ಭಾಗದ ರೈತರ ಅವರ ಮನಸ್ಸಿನ ಆಕ್ರೋಶಕ್ಕೆ ಒಂದು ಧ್ವನಿಯಾಗಿ ನಿಖಿಲ್ ಕುಮಾರಸ್ವಾಮಿ ಕಡೆಗೂ ತಮ್ಮತನವನ್ನ ಕಂಡುಕೊಂಡಿದ್ದಾರೆ. ಹೌದು, ಕುಟುಂಬ ರಾಜಕಾರಣದ ಕುಡಿಯೇ ಇರಬಹುದು. ತಮ್ಮ ತಾತ ಮಾಜಿ ಪ್ರಧಾನಿ ದೇವೇಗೌಡರು ಮತ್ತು ತಮ್ಮ ತಂದೆ ಮಾಜಿ ಮುಖ್ಯಮಂತ್ರಿ ಮತ್ತು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ನೆರಳಿನಿಂದ ಹೊರಗೆ ಬಂದು ತಮ್ಮದೇ ಆದ ಒಂದು ವಿಚಾರಧಾರೆ ಮತ್ತು ಪ್ರತಿಭಟನೆಯ ಕೆಚ್ಚನ್ನ ಕಂಡುಕೊಳ್ಳುವುದು ಅವರಿಗೆ ಸಾಧ್ಯವಾಯಿತು. ಅದರಲ್ಲಿ ಇದೆಲ್ಲವೂ ಭಾವನಾತ್ಮಕ. ಆದ್ರೆ ಇದೀಗ ಈ ಬಿಡದಿಯಲ್ಲಿ ಸರ್ಕಾರ ವಶಪಡಿಸಿಕೊಳ್ಳಕ್ಕೆ ಹೊರಟಿರೋ 9,600 ಎಕರೆ ಕೃಷಿ ಜಮೀನು, ಅದರಲ್ಲಿ ಸಾಂಪ್ರದಾಯಿಕ ವ್ಯವಸಾಯದ ಜಮೀನು ಇದೆ, ತೋಟಗಾರಿಕಾ ಜಮೀನು ಇದೆ. ಅಲ್ಲಿ ಅನೇಕರು ಸಣ್ಣ ಪುಟ್ಟ ರೈತರುಗಳು ಇದ್ದಾರೆ. 10 ಗುಂಟೆ 12 ಗುಂಟೆ ಇಟ್ಕೊಂಡ್ಬಿಟ್ಟು ಅದ್ರ ಜೊತೆಗೆ ಹೈನುಗಾರಿಕೆ ಮಾಡ್ಕೊಂಡು ಹೊಟ್ಟೆ ತುಂಬಿಕೊಳ್ಳುವಂತಹ ರೈತರು ಕೂಡ ಇದ್ರು. ಅವರೆಲ್ಲ ಸಾಂಪ್ರದಾಯಿಕ ಕೃಷಿಯಲ್ಲೇನೆ ನೆಮ್ಮದಿಯನ್ನ ಕಂಡುಕೊಂಡಿದ್ರು. ಇದೀಗ ಈ ರೀತಿ ಸರ್ಕಾರ 9,600 ಎಕರೆ ಜಮೀನು ಸ್ವಾಧೀನಪಡಿಸ್ಕೊಳ್ಳಕ್ಕೆ ಎಕರೆಗೆ 3 ಕೋಟಿ ರೂಪಾಯಿ ಕೊಡ್ತೇವೆ ಅನ್ನೋ ಆಮಿಷವನ್ನು ಒಡ್ಡುಬಿಟ್ಟಿದೆ. ಅಂದ್ರೆ 9,600 ಎಕರೆಗೆ ಸುಮಾರು 2,80,000 ಕೋಟಿಯಷ್ಟು ಪರಿಹಾರಧನ ಕೊಡ್ಬೇಕಾಗುತ್ತೆ. ಸರ್ಕಾರದ ಖಜಾನೆಯಲ್ಲಂತೂ ಇಲ್ವೇ ಇಲ್ಲ ಅಷ್ಟು ಹಣ. ಎಲ್ಲಿಂದ ತರ್ತಾರೆ? ಬಹುಶಃ ಮುಂದೆ ಅಲ್ಲಿ ಆ ಟೌನ್ಶಿಪ್ ನಿರ್ಮಾಣದ ಗುತ್ತಿಗೆಯನ್ನು ಪಡ್ಕೊಳ್ತಾ ಇರೋ ದೊಡ್ಡ ದೊಡ್ಡ ಕಂಪನಿಗಳು ಈ ಪ್ರಮಾಣದ ಹಣವನ್ನ ಪರಿಹಾರಧನವನ್ನ ರೈತರಿಗೆ ಕೊಟ್ಬಿಟ್ಟು ಮುಂದೆ ಅದನ್ನ ಲಕ್ಷಾಂತರ ಕೋಟಿ ಬೆಲೆ ಬಾಳುವ ಒಂದು ದೊಡ್ಡ ಟೌನ್ಶಿಪ್ ಆಗಿ ಪರಿವರ್ತನೆ ಮಾಡ್ತಾರೆ, ನಿಜ. ಆದ್ರೆ ಇರ್ದಿರ ಪರಿಣಾಮ ಬಿಡದಿ ರೈತರೆಲ್ಲ ರಾತ್ರೋರಾತ್ರಿ ಈ ರೀತಿ ತಮ್ಮ ಜಮೀನು ಕೃಷಿಯನ್ನು, ಸಾಂಪ್ರದಾಯಿಕ ಕೃಷಿಯನ್ನು ಕೈ ಬಿಟ್ಬಿಟ್ಟು, ಅಂದ್ರೆ ಅಗ್ರಿಕಲ್ಚರ್ ಕಲ್ಟಿವೇಶನ್ ಅನ್ನ ಕೈ ಬಿಟ್ಟು ಕನ್ವರ್ಷನ್ ಮಾಡ್ಕೊಂಡ್ಬಿಟ್ರೆ ರಾತ್ರೋರಾತ್ರಿ ಕೋಟ್ಯಾಧಿಪತಿಗಳಾಗ್ತಿದ್ದಾರ ಅನ್ನೋ ಒಂದು ವಿಚಾರ ಗೊತ್ತಾದ್ರೆ ಇಡೀ ಗ್ರಾಮೀಣ ಕರ್ನಾಟಕದ ರೈತರ ಮನೋಭೂಮಿಕೆ ಏನಾಗ್ಬೋದು? ನಮ್ಮ ದೂರದ ರಾಯಚೂರು ಜಿಲ್ಲೆ, ಬಳ್ಳಾರಿ ಜಿಲ್ಲೆ ಅಲ್ಲೆಲ್ಲ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ನೀರಾವರಿ ಜಮೀನುಗಳಿದೆ. ಅಲ್ಲಿ ಎಕರೆಗೆ 30 ಲಕ್ಷ ಸಿಕ್ಕರು ಸಾಕು, 50 ಲಕ್ಷ ಸಿಕ್ಕರು ಸಾಕು ಅಂತ ಅಲ್ಲಿ ರೈತರು ಪರದಾಡ್ತಾ ಇರುವಾಗ, ಬೆಂಗಳೂರು ಸುತ್ತಮುತ್ತಲಿನ ರೈತರಿಗೆ ಎಕರೆಗೆ 3 ಕೋಟಿ ಸಿಗೋದಾದ್ರೆ ನಾವ್ಯಾಕೆ ಕೃಷಿ ಮಾಡಿ ಗೇಯ್ತಾ ಇರಬೇಕು? ನಾವ್ಯಾಕೆ ಬೆವರು ಹರಿಸಿ ಬಿಸಿಲು ಮಳೆ ಗಾಳಿ ಅಂದೆ ಇಷ್ಟೆಲ್ಲ ಶ್ರಮ ಪಟ್ಟರು ಕೂಡ ಉತ್ತಮ ಬೆಳೆ ಬಂದಾಗ ಬೆಲೆ ಕುಸಿತ ಆಗುತ್ತೆ, ಒಳ್ಳೆ ಬೆಲೆ ಇದ್ದಾಗ ಬೆಳೆ ನಾಶ ಆಗಿರುತ್ತೆ. ಈ ವಿಷವರ್ತುಲದಲ್ಲಿ ಸಿಕ್ಕು ನಾವ್ ಯಾಕೆ ನಮ್ಮ ಜೀವನವನ್ನ ನರಕ ಮಾಡಬೇಕನ್ನೋ ಮನೋಧರ್ಮ ಬಂದ್ಬಿಟ್ರೆ ಏನಾದೀತು? ಡಿ ಕೆ ಶಿವಕುಮಾರ್ ಅವರೇ, ಭಾರತವನ್ನ ಕೃಷಿ ಪ್ರಧಾನ ದೇಶ ಅಂತ ಎಲ್ರು ವರ್ಣಿಸ್ತಾ ಇದ್ರು. ಆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಕಾಲದಲ್ಲೇ ಭಾರತ ಪಾಕಿಸ್ತಾನ್ ಯುದ್ಧದ ನಂತರ ಉಪ್ಕಾರ್ ಅನ್ನೋ ಒಂದು ಹಿಂದಿ ಸಿನಿಮಾ ಬಂದಿತ್ತು. ಶ್ರೇಷ್ಠ ನಟ ಮನೋಜ್ ಕುಮಾರ್ ನಾಯಕತ್ವದ ಆ ಸಿನಿಮಾದಲ್ಲಿ ಒಂದು ಹಾಡಿತ್ತು, ಇಸ್ ದೇಶ್ ಕಿ ಧರ್ತಿ ಸೋನಾ ಉಗ್ಲೆ ಉಗ್ಲೆ ಹೀರೆ ಮೋತಿ ಅಂತ. ಚಿನ್ನದಂತ ಈ ದೇಶದ ಭೂಮಿಯಲ್ಲಿ ಮುತ್ತು ರತ್ನಗಳನ್ನ ಬೆಳೆಯಬಹುದು ನಮ್ಮ ರೈತರು ಅಂತನೋ ಭಾವಾರ್ಥವಿರುವ ಹಾಡು ಇತ್ತು. ಅದೆಲ್ಲವೂ ಇವತ್ತಿಗೂ ಗುನುಗುಣಿಸ್ತಾ ಇದೆ, ನಿಜ. ಆದ್ರೆ ನಿಮ್ಮ ಮನೋಧರ್ಮ ಬದಲಾವಣೆ ಆಗ್ತಾ ಇದೆ. ಈ ರೀತಿ ಅಗ್ರಿಕಲ್ಚರ್, ಆ ಕೃಷಿ ಸಂಸ್ಕೃತಿಯನ್ನೇ ನಾಶ ಮಾಡುವಂತ ಪ್ರವೃತ್ತಿ ಇದು. ಇದೇ ರೀತಿ ಒಂದೊಂದೇ ಟೌನ್ಶಿಪ್ಗಳನ್ನು ನಿರ್ಮಾಣ ಮಾಡೋಕ್ ಹೋದ್ರೆ ಕೃಷಿ ಯಾಕೆ ಮಾಡ್ಬೇಕು? ನಮ್ಗೆಲ್ಲ ನಮ್ಮ ಹೊಟ್ಟೆ ತುಂಬಲಿಕ್ಕೆ ಬೇಕಾಗಿರೋ ದವಸ ಧಾನ್ಯಗಳನ್ನ, ಹಣ್ಣು ತರಕಾರಿಗಳನ್ನ, ಸೊಪ್ಪು, ಇತರೆ ಸಾಮಗ್ರಿಗಳನ್ನ ಒದಗಿಸಿರೋ ಕೆಲಸವನ್ನ ಯಾರು ಮಾಡ್ಬೇಕು? ಕೃಷಿಯನ್ನೇ ಒಂದು ಲಾಭದಾಯಕ, ಒಂದು ಅತ್ಯುತ್ತಮವಾದ ಉತ್ಪನ್ನದಾಯಕ ಚಟುವಟಿಕೆಯನ್ನಾಗಿ ಮಾರ್ಪಡಿಸೋದ್ರ ಬದಲು ಕೃಷಿ ಬಗ್ಗೆನೇ ರೈತರಿಗೆ ಬೇಸರವಾಗೋ ರೀತಿಯಲ್ಲಿ ಒಂದು ಹೊಸ ವಾತಾವರಣ ನಿರ್ಮಾಣ ಮಾಡ್ತಿದ್ದೀರಿ. ಡಿ ಕೆ ಶಿವಕುಮಾರ್ ಅವರೇ, ಆರಂಭದಲ್ಲೇ ನೀವು ರೈತರ ಪ್ರತಿರೋಧವನ್ನ ಕಟ್ಕೊಳ್ಬೇಕಾಗಿ ಬಂತು. ಯಾಕೆ ರಾಮನಗರ ಜಿಲ್ಲೆ ಅಂದ್ರೆ ಅವ್ರಿಗೆ ಕೇಳಿರಮೇನಾ? ಜಿಲ್ಲೆ ಹೆಸರು ಬದಲಾಯಿಸಿದ್ರು, ಜಿಲ್ಲಾ ಕೇಂದ್ರ ರಾಮನಗರವಾಗೇ ಉಳೀತು. ನೀವು ತುಮಕೂರನ್ನು ಬೆಂಗಳೂರು ಮಾಡ್ಬೇಕಂತ ಹೊರಟಿದ್ದೀರಿ, ಕೋಲಾರನ್ನು ಬೆಂಗಳೂರು ಮಾಡ್ಬೇಕಂತ ಹೊರಟಿದ್ದೀರಿ. ಈ ಪ್ರವೃತ್ತಿ ಒಳ್ಳೇದಲ್ಲ. ನಿನ್ನೆಯಿಂದ ಪ್ರಸಾರವಾಗ್ತಿರೋ ಮುಖ್ಯಮಂತ್ರಿಗಳ ಜಾಹೀರಾತನ್ನು ನೋಡಿದ್ರೆ ಒಳ್ಳೆ IPL ಕ್ರಿಕೆಟ್ ಆಟಗಾರರನ್ನ ಖರೀದಿ ಮಾಡ್ತಾರಲ್ಲ, ಅಂದ್ರೆ ಅವ್ರನ್ನ ಈ ತರ ಆಕ್ಷನ್ ಮೂಲಕ ಖರೀದಿ ಮಾಡ್ತಾರಲ್ಲ, ಆ ರೀತಿ ರೈತರಿಗೂ ಟೆಂಪ್ಟ್ ಮಾಡ್ತಾ ಇದ್ದಂಗೆ ಕಾಣ್ತಾ ಇದೆ. ನಿಮ್ ಜಮೀನಿಗೆ 2 ಕೋಟಿ ಅಲ್ಲ 3 ಕೋಟಿ ಕೊಡ್ತೇವೆ, ಬಿಟ್ಕೊಟ್ಬಿಡಿ. ಬಲಾತ್ಕಾರ ಮಾಡಲ್ಲ, ಆದ್ರೆ ಬಿಟ್ಕೊಟ್ಬಿಡಿ. ಬಲಾತ್ಕಾರದ ಅಗತ್ಯವೇ ಇಲ್ಲ. ಎಕರೆಗೆ 3 ಕೋಟಿ ರೂಪಾಯಿಗಳ ಆಕರ್ಷಣೆ
ಎಂಥ ರೈತರ ಮನಸ್ಸನ್ನು ಮನೋಬಲವನ್ನು ಕೂಡ ಕುಗ್ಗಿಸ್ಬಿಡುತ್ತೆ. ಇದರಿಂದ ಇಡೀ ದೇಶದ ಕೃಷಿ ಸಂಸ್ಕೃತಿ ಮೇಲೆ ಆಗೋ ಪರಿಣಾಮ ಏನು ಅಂತ ಯೋಚನೆ ಮಾಡಿ ಇವತ್ತು ಬೆಂಗಳೂರು ಸುತ್ತಮುತ್ತ ನಡೀತಾ ಇರೋ ಈ 9,600 ಎಕರೆಯಷ್ಟು ಕೃಷಿ ಜಮೀನಿನ ಭೂ ಸ್ವಾಧೀನ ಪ್ರಕ್ರಿಯೆ ಇತರ ರಾಜ್ಯಗಳ ಸರ್ಕಾರಗಳಿಗೂ ಕೂಡ ಒಂಥರ ಪ್ರೇರಣೆ ಆಗ್ಬಿಡ್ಬೋದು. ಇಡೀ ರಾಷ್ಟ್ರಾದ್ಯಂತ ಗ್ರಾಮೀಣ ಭಾರತದ ಕೃಷಿಕರೆಲ್ಲ ಯಾಕೆ ಕೃಷಿ ಮಾಡಬೇಕು ಅನ್ನೋ ಒಂದು ಒಂದು ಮನೋಧರ್ಮವನ್ನು ಬೆಳೆಸ್ಕೊಂಡ್ಬಿಟ್ರೆ ಏನಾದೀತು. ಕೃಷಿಯನ್ನ ನಾಶ ಮಾಡಿಬಿಟ್ಟು ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೌಧಗಳನ್ನ ಕಟ್ಟಬೇಕಾಗಿಲ್ಲ. ಕಾರ್ಪೊರೇಟ್ ಕಂಪ್ನಿಗಳ ಭವ್ಯ ಸೌಧಗಳು, ಅಪಾರ್ಟ್ಮೆಂಟ್ಗಳು, ಮಾಲ್ಗಳು ಇತ್ಯಾದಿಯನ್ನು ಮಾಡ್ತೇವೆ ಅಂತ ಅಂದ್ಬಿಟ್ಟು ನೀವು ಮಾತಾಡ್ತಿರೋದನ್ನ ನೋಡಿದ್ರೆ ನಿಮ್ಮ ಮನೋಧರ್ಮದ ಬಗ್ಗೆ ಮರುಕ ಬರ್ತಾ ಇದೆ. ಬೆಂಗಳೂರು ಅಭಿವೃದ್ಧಿ ಮಾಡಿದ್ದು ಸಾಕಾಯ್ತು. ಬೆಂಗಳೂರಿನ ನಿರ್ವಹಣೆ ಎಷ್ಟು ದುಸ್ತರವಾಗ್ತಾ ಇದೆ ಅಂತ ನಿಮಗೆ ಅರಿವಾಗ್ತಾ ಇದೆ. ಅಂದ್ರೆ ಇದ್ಬದ್ಧ ಸರ್ಕಾರದ ಹಣವನ್ನೆಲ್ಲ, ಸಂಪನ್ಮೂಲಗಳನ್ನೆಲ್ಲ ಬೆಂಗಳೂರು ಅಭಿವೃದ್ಧಿಗೆ ನೀವು ಬಳಸ್ತಾ ಹೋಗ್ಬಿಟ್ರೆ ಬೆಂಗಳೂರೇತರ ಕರ್ನಾಟಕದ ಗತಿ ಏನು? ಗ್ರಾಮೀಣ ಕರ್ನಾಟಕದ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಡ್ತಾ ಇಲ್ಲ. ಅಂದ್ರೆ ಹಿಂದುಳಿದ ಬೆಂಗಾಡಾಗಿದ್ದ ಬಿಜಾಪುರ ಜಿಲ್ಲೆ MB ಪಾಟೀಲ್ರಿಗೂ ಬೆಂಗಳೂರಿನಲ್ಲಿ ಆಸಕ್ತಿ. ಅವರ ಸುಪರ್ದಿಯಲ್ಲಿರೋ KIIDBಗಳ ಮೂಲಕ ಈ ಕಾರ್ಪೊರೇಟ್ ಕಂಪನಿಗಳಿಗೆ ಆದಷ್ಟು ಬೇಗ ಭೂ ಸ್ವಾಧೀನ ಮಾಡ್ಕೊಂಡ್ಬಿಟ್ಟು ಅವ್ರು ಜಮೀನು ಕೊಟ್ಬಿಟ್ರೆ ಸಾಕು, ಸಾರ್ಥಕತೆ ಬರುತ್ತೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಅದೇ ರೀತಿ ಅತ್ಯಂತ ಹಿಂದುಳಿದ ಕಲಬುರಗಿ ಜಿಲ್ಲೆ ಪ್ರಿಯಾಂಕ ಖರ್ಗೆ ಅವ್ರಿಗಷ್ಟೇ ಕಲಬುರಗಿ ಜಿಲ್ಲೆಯಲ್ಲಿ ಆರ್ಥಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕ ಒಂದು ಕ್ರಾಂತಿ ತರೋದ್ರ ಬದಲು ಅವ್ರಿಗೂ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, IT, BT ಕಡೆ ಹೆಚ್ಚಿನ ಆಕರ್ಷಣೆ. ಇವರೆಲ್ಲರೂ ಕೂಡಿ ಈ ಟೌನ್ಶಿಪ್ ನಿರ್ಮಾಣಕ್ಕೆ ಹೊರಟಿದ್ದಾರೆ. ಈ ವಿಚಾರದಲ್ಲಿ ಯಾಕೋ ಇಡೀ ಸಚಿವ ಸಂಪುಟದಲ್ಲಿ ಮಾಗಡಿ ಬಾಲಕೃಷ್ಣ ಅವರನ್ನು ಹೊರತುಪಡಿಸಿ ಯಾವ ಮಂತ್ರಿಯೂ ಮುಖ್ಯಮಂತ್ರಿ ಪರವಾಗಿ ಧ್ವನಿಗೂಡಿಸ್ತಾ ಇಲ್ಲ. ಎಲ್ಲೋ ಮುಖ್ಯಮಂತ್ರಿಗಳ ಏಕಾಂಗಿತನ ಎದ್ದು ಕಾಣಿಸ್ತಾ ಇದೆ. ಮಾಜಿ ಪ್ರಧಾನಿ HD ದೇವೇಗೌಡ್ರೆ ಸ್ವತಃ ತಮ್ಮ 93ನೇ ಇಳಿ ವಯಸ್ಸಿನಲ್ಲಿ ಮೊನ್ನೆ ವೀಲ್ ಚೇರ್ ಅಲ್ಲಿ ಬಂದ್ಬಿಟ್ಟು ಆ ಪಾದಯಾತ್ರೆಗೆ ಚಾಲನೆ ಕೊಟ್ರಲ್ಲ, ನಿಮಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಂಡ್ರು. ರೈತರ ಬದುಕನ್ನ ಮಣ್ಣು ಪಾಲು ಮಾಡ್ಬಿಟ್ಟು ನೀವು ಟೌನ್ಶಿಪ್ ಮಾಡಬೇಡಿ ಅಂತ ಕೇಳ್ಕೊಂಡ್ರು. ಅದು ಕೂಡ ತಮಗ್ ಕೇಳಿಸ್ತಾ ಇಲ್ಲ ಅಂತ ಕಾಣುತ್ತೆ. ಇದೊಂದು ಬಿಡದಿ ಟೌನ್ಶಿಪ್ ವಿಕಸಿತ ಭಾರತದ ಒಂದು ದೊಡ್ಡ ದುರಂತ ಆಗ್ಬಿಡ್ಬೋದು. ವಿಕಸಿತ ಭಾರತ ಪರಿಕಲ್ಪನೆಗೆ ಮಾರಕವಾಗಬಹುದಾದಂತ ಒಂದು ದುರಂತವಾದಿತು. ಮತ್ತೊಮ್ಮೆ ಆಲೋಚನೆ ಮಾಡಿ DK ಶಿವಕುಮಾರ್ ಅವರೇ, ನಿಮಗೆ ಸದುದ್ದೇಶವೇ ಇರಬಹುದು, ಆದ್ರೆ ಅದರ ದೀರ್ಘಗಾಮಿ ಪರಿಣಾಮಗಳ ಬಗ್ಗೆ ಯೋಚಿಸಿ. ಇದೇ ಕಾರಣಕ್ಕಾಗಿಯೇ ಕೃಷಿಕರ ಬದುಕಿನಲ್ಲಿ ಕೂಡ ಜಾಗತೀಕರಣದ ಒಂದಿಷ್ಟು ಲಾಭ ತಟ್ಲೆ ಅನ್ನೋ ಉದ್ದೇಶದಿಂದ ನರೇಂದ್ರ ಮೋದಿ ಅವರು 3 ರೈತರ ಕೃಷಿ ಕಾನೂನುಗಳನ್ನು ತರಲಿಕ್ಕೆ ಹೊರಟಿದ್ರು. ಅದ್ರ ವಿರುದ್ಧ ಒಂದು ವರ್ಗ ಪಂಜಾಬ್ ಮತ್ತು ಉತ್ತರ ಪ್ರದೇಶದ ರೈತರನ್ನು ಒಗ್ಗೂಡಿಸ್ಬಿಟ್ಟು 1.5 ವರ್ಷ ಒಂದು ಪ್ರತಿಭಟನೆ ಅನ್ನೋ ಒಂದು ದೊಡ್ಡ ನಾಟಕ ನಡೆಸ್ಬಿಟ್ಟು ಅದನ್ನ ಆ ಕಾನೂನನ್ನ ಹಿಂಪಡೆಯುವಂತೆ ಒತ್ತಾಯಿಸ್ಬಿಟ್ರು. ಏನಾಗ್ತಾ ಇತ್ತು? ಕೃಷಿಕರಿಗೂ ಕೂಡ ಬಂಡವಾಳ ಹರಿದು ಬರೋದು ಬೇಕಾಗಿರಲಿಲ್ವೇ? ಅಲ್ಲೂ ಕೂಡ ಆಧುನಿಕ ತಂತ್ರಜ್ಞಾನದ ಲಾಭ ತಟ್ಟೋದು ಬೇಕಾಗಿರಲಿಲ್ವೇ? ಕೃಷಿಯನ್ನು ಕೂಡ ಸಂಪದ್ಭರಿತ ಚಟುವಟಿಕೆಯನ್ನಾಗೋದು ಆಗಿ ಮಾರ್ಪಡಿಸೋದು ಬೇಕಾಗಿರಲಿಲ್ವೇ? ಈ ರೀತಿ ಟೌನ್ಶಿಪ್ಗಳನ್ನಾಗಿ ಮಾಡ್ತಾ ಹೋದ್ರೆ ಗ್ರಾಮೀಣ ಕರ್ನಾಟಕದ ಇತರ ರೈತರಿಗೂ ಅನ್ಸ್ಬಿಡುತ್ತೆ, ಇಂಥ ಅನುತ್ಪಾದಕ ಲಾಭವಿಲ್ಲದ ಚಟುವಟಿಕೆಯಲ್ಲಿ ಬಿದ್ದು ನಾವ್ಯಾಕೆ ನಮ್ಮ ಬದುಕನ್ನ ಹಾಳು ಮಾಡ್ಕೋಬೇಕು ಅನ್ನೋ ಒಂದು ಮನೋಧರ್ಮ ಬಂದ್ಬಿಟ್ರೆ ಏನಾದೀತು? ಇದೊಂದು ಕೇವಲ ಆರ್ಥಿಕ ಮತ್ತು ಅಭಿವೃದ್ಧಿ ಕುರಿತ ಸವಾಲಲ್ಲ, ಇದು ನಮ್ಮ ಭಾರತದ ಸಾಂಸ್ಕೃತಿಕ ಬದುಕಿಗೆ ಒಂದು ದೊಡ್ಡ ಸವಾಲಾಗಲಿದೆ ಈ ತರದ ಟೌನ್ಶಿಪ್ ಯೋಜನೆಗಳು. ದಿವಂಗತ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಅವರು ಪೂರಾ ಅನ್ನೋ ಯೋಜನೆಯನ್ನ ಒಂದು ಪರಿಕಲ್ಪನೆ ದೇಶದ ಮುಂದಿಟ್ಟಿದ್ರು. ಪ್ರಾವಿಷನ್ ಆಫ್ ಅರ್ಬನ್ ಅಮ್ಯುನಿಟೀಸ್ ಇನ್ ರೂರಲ್ ಏರಿಯಾಸ್ ಅಂತ. ಗ್ರಾಮೀಣ ಪ್ರದೇಶದಲ್ಲೂ ಕೂಡ ನಗರ ಪ್ರದೇಶದ ಸವಲತ್ತುಗಳು. ಆಗ ಗ್ರಾಮೀಣ ಬದುಕು ಹೆಚ್ಚು ಸಹ್ಯವಾಗುತ್ತೆ, ಸಹನಶೀಲವಾಗುತ್ತೆ. ಗ್ರಾಮೀಣ ಪ್ರದೇಶದಿಂದ ನಗರಕ್ಕೆ ವಲಸೆ ಬರೋದು ಕಡಿಮೆ ಆಗುತ್ತೆ. ಕೃಷಿ ಕೂಡ ಒಂದು ಲಾಭದಾಯಕ ಚಟುವಟಿಕೆಯಾಗಿ ಮುಂದುವರಿಬಹುದು ಅನ್ನೋ ಕನಸಲ್ಲಿತ್ತು. ಅದನ್ನೆಲ್ಲ ಮರೆತು ಬಿಟ್ರು. ಇವತ್ತಿನ ರಾಜಕಾರಣಗಳಿಗೆ ತುರ್ತಾಗಿ ಹಣ ಮಾಡ್ಕೊಳ್ಬೇಕಾಗಿದೆ. ಎಲ್ಲ ಕೃಷಿ ಜಮೀನನ್ನು ಕೂಡ ಕೇವಲ ರಿಯಲ್ ಎಸ್ಟೇಟ್ ದೃಷ್ಟಿಕೋನದಿಂದ ನೋಡೋ ಆ ಮನೋಧರ್ಮವೇ ತಪ್ಪು ಅಂತ ಮತ್ತೊಮ್ಮೆ ನೆನಪಿಸ್ತಾ, ನೀವು ಅವತ್ತೇ ಹೇಳ್ಬಿಟ್ಟಿದ್ರಿ ರಾಮನಗರ ಜಿಲ್ಲೆ ಹೆಸರು ಬದಲಾಯಿಸುವಾಗ್ಲೇನೆ, ಇರಿ ಅವಸರ ಮಾಡಬೇಡಿ, ಎಕರೆ ಲೆಕ್ಕದಲ್ಲಿ ನೀವು ಜಮೀನ್ ಮಾರ್ಕೊಂಡ್ರೆ ನುಕ್ಸಾನ್ ಆಗುತ್ತೆ. ಇಷ್ಟರಲ್ಲೇ ಇದು ಬೆಂಗಳೂರು ದಕ್ಷಿಣ ಜಿಲ್ಲೆ ಆದ ಕೂಡಲೇ ನಿಮ್ಗೆ ಸ್ಕ್ವೇರ್ ಫೂಟ್ ಲೆಕ್ಕದಲ್ಲಿ ಕೋಟ್ಯಾಧಿಪತಿಗಳಾಗ್ಬಿಡ್ತೀರ ಅನ್ನೋ ಕನಸನ್ನ ನೀವೇನು ಅವ್ರ ಮನಸ್ಸಲ್ಲಿ ಬಿತ್ತಿದ್ರೋ ಅದನ್ನ ನನಸು ಮಾಡ್ಲಿಕ್ಕೆ ಹೊರಟಿದ್ದೀರಿ ಅಂತ ಕಾಣುತ್ತೆ. DK ಶಿವಕುಮಾರ್, ಮತ್ತೊಮ್ಮೆ ಮರುಚಿಂತನೆ ಮಾಡಿ ಸಾರ್ವಜನಿಕ ಅಭಿಪ್ರಾಯವನ್ನ ಪಡ್ಕೊಳ್ರಿ. ನಿವೃತ್ತ ನ್ಯಾಯಮೂರ್ತಿ ಗೋಪಾಲ್ ಗೌಡ್ರು ಈಗಾಗಲೇ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಇದೊಂದು ಅವೈಜ್ಞಾನಿಕ, ಇದೊಂದು ಅನುಚಿತವಾದ ಯೋಜನೆ, ಅನಗತ್ಯವಾದ ಯೋಜನೆ ಅನ್ನೋ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ತಜ್ಞರ ಅಭಿಪ್ರಾಯ ಪಡ್ಕೊಳ್ಳಿ. ಪ್ರಾಜ್ಞರ ಮನಸ್ಥಿತಿಯನ್ನ ಅರ್ಥಕೊಂಡ್ಬಿಟ್ಟು
ರೈತಾಪಿ ಸಮುದಾಯವನ್ನು ಉಳಿಸಿ, ಕೃಷಿ ಸಂಸ್ಕೃತಿಯನ್ನು ಉಳಿಸಿ, ನಾಶ ಮಾಡಬೇಡಿ. ನಮಸ್ಕಾರ.